2024ರಲ್ಲಿ ಟೀಂ ಇಂಡಿಯಾ ನಾಯಕ ರೋಹಿತ್ ಶರ್ಮಾ 26 ಟೆಸ್ಟ್ ಇನ್ನಿಂಗ್ಸ್ ಆಡಿದ್ದಾರೆ. ಈ ವೇಳೆ ಅವರು ಕಲೆ ಹಾಕಿರೋದು ಕೇವಲ 619 ರನ್ಗಳನ್ನು ಮಾತ್ರ. ಅಂದರೆ 24.76 ಸರಾಸರಿಯಲ್ಲಿ ಮಾತ್ರ ಹಿಟ್ ಮ್ಯಾನ್ ರನ್ ಗಳಿಸಿದ್ದಾರೆ. ಅದರಲ್ಲೂ ಆಸ್ಟ್ರೇಲಿಯಾ ವಿರುದ್ಧದ ಸರಣಿಯಲ್ಲಿ ಈವರೆಗೆ ಕಲೆ ಹಾಕಿರೋದು 31 ರನ್. ಇದೇ ಕಾರಣಕ್ಕೆ ಭಾರತ ಕ್ರಿಕೆಟ್ ತಂಡದ ಮುಖ್ಯ ಕೋಚ್ ಗೌತಮ್ ಗಂಭೀರ್ ಡ್ರೆಸ್ಸಿಂಗ್ ರೂಮಲ್ಲಿ ಸಿಟ್ಟಾಗಿದ್ದಾರೆ. ನನ್ನ ನಿರ್ಣಯದ ಪ್ರಕಾರ ಆಡಲಿಲ್ಲ ಅಂದರೆ ಯಾರನ್ನಾದರೂ ನಾನು ತಂಡದಿಂದ ಗೇಟ್ ಪಾಸ್ ಹಾದಿ ತೋರಿಸ್ತೇನೆ ಅಂತ ಕಿಡಿಕಾರಿದ್ದಾರೆ. ಸಿಡ್ನಿ ಟೆಸ್ಟ್ ಪಂದ್ಯಕ್ಕೂ ಮುನ್ನ ಸುದ್ದಿಗೋಷ್ಠಿಯಲ್ಲಿ ಕಾಣಿಸಿಕೊಂಡಿದ್ದ ಗಂಭೀರ್ಗೆ ನಾಳಿನ ಪಂದ್ಯದಲ್ಲಿ ರೋಹಿತ್ ಶರ್ಮಾ ಭಾರತ ತಂಡದ ಭಾಗವಾಗಲಿದ್ದಾರಾ ಅನ್ನೋ ಪ್ರಶ್ನೆ ಕೇಳಲಾಗಿತ್ತು. ಈ ಪ್ರಶ್ನೆಗೆ ಗಂಭೀರ್ ನೀಡಿರೋ ಉತ್ತರ ನಿಜಕ್ಕೂ ಅಚ್ಚರಿಯಾಗಿದೆ. ನಾನು ಮೊದಲು ಪಂದ್ಯದ ಪಿಚ್ ನೋಡ್ತೇನೆ, ಆ ಬಳಿಕ ಪ್ಲೇಯಿಂಗ್ 11 ಮಾಡ್ತೇನೆ ಅಂತ ಉತ್ತರ ನೀಡಿದರು. ಇದರ ಬೆನ್ನಲ್ಲೇ ತಂಡದ ನಾಯಕನನ್ನೂ ಕೇರ್ ಮಾಡದ ಗಂಭೀರ್ ಯಾರನ್ನಾದರೂ ತಂಡದ ಗೆಲುವಿಗಾಗಿ ಮೈದಾನಕ್ಕೆ ಇಳಿಸುವ ಸಾಧ್ಯತೆ ಹೆಚ್ಚಿದೆ.